12ನೇ ಶತಮಾನದಲ್ಲಿ ಬಸವಾದಿ ಶರಣರು ವಚನಗಳ ಮೂಲಕ ಸಾಮಾಜಿಕ ಮತ್ತು ಧಾರ್ಮಿಕ ಕ್ರಾಂತಿಯನ್ನು ಮಾಡಿದರೆ, ಸುಮಾರು 15ನೇ ಮತ್ತು 16ನೇ ಶತಮಾನದಲ್ಲಿ ಕನ್ನಡ ನಾಡಿನಲ್ಲಿ ಮತ್ತೊಂದು ಮಹಾನ್ ಭಕ್ತಿ ಚಳವಳಿ ಆರಂಭವಾಗಿತ್ತು. ದೇವರನ್ನು, ವೇದ ಉಪನಿಷತ್ತುಗಳ ಜ್ಞಾನವನ್ನು ಸಂಸ್ಕೃತ ಸಂಕೋಲೆಯಿಂದ ಬಿಡಿಸಿ ಸರಳ ಕನ್ನಡದಲ್ಲಿ ಹಾಡಿನ ರೂಪದಲ್ಲಿ ತಾಳಗೆಜ್ಜೆಯ ಜೊತೆಯಲ್ಲಿ ಜನರ ಮನೆ ಮನೆಗೆ ತಲುಪಿಸಿದ ಚಳವಳಿಯೇ ಇದು. ಅದೇ ದಾಸ ಸಾಹಿತ್ಯ ಅಥವಾ ಹರಿದಾಸ ಚಳವಳಿ. ಈ ಚಳವಳಿಯ ಮೂಲ ಉದ್ದೇಶವೇ ಭಕ್ತಿ. ದೇವರನ್ನು ಒಲಿಸಿಕೊಳ್ಳಲು ದೊಡ್ಡ ಯಜ್ಞ, ಯಾಗ, ಕಠಿಣ ವ್ರತಗಳು ಬೇಕಾಗಿಲ್ಲ. ಶುದ್ಧ ಮನಸ್ಸಿನಿಂದ ಪ್ರೀತಿಯಿಂದ ಹರಿಯನ್ನು ಸ್ಮರಿಸಿದರೆ ಸಾಕು ಎಂಬುದು ಇದರ ಸಾರವಾಗಿತ್ತು. ಈ ದಾಸರು ತಮ್ಮನ್ನು ಹರಿಯ ದಾಸರು ಎಂದು ಕರೆದುಕೊಂಡರು. ಈ ಚಳುವಳಿಗೆ ಒಂದು ನಿರ್ದಿಷ್ಟ ರೂಪ ಕೊಟ್ಟವರು ವ್ಯಾಸರಾಯರು. ಆದರೆ ಈ ಚಳುವಳಿಯ ಅತ್ಯಂತ ಪ್ರಮುಖ ಶ್ರೇಷ್ಠ ದನಿಯಾಗಿ ನಿಲ್ಲುವವರು ಪುರಂದರದಾಸರು. ಮೊದಲು ಶ್ರೀನಿವಾಸ ನಾಯಕ ಎಂಬ ಹೆಸರಿನ ಅತ್ಯಂತ ಜಿಪುಣ ಶ್ರೀಮಂತ ವ್ಯಾಪಾರಿಯಾಗಿದ್ದ ಇವರು ಜೀವನದ ಒಂದು ಘಟನೆಯಿಂದ ಬದಲಾಗಿ ತಮ್ಮ ಸರ್ವಸ್ವವನ್ನು ದಾನ ಮಾಡಿ ಕೈಯಲ್ಲಿ ತಂಬೂರು ಹಿಡಿದು ಪುರಂದರದಾಸರಾದರು. ಅವರು ರಚಿಸಿದ ಸಾವಿರಾರು ಕೀರ್ತನೆಗಳು, ಉಗಾಭೋಗಗಳು, ಸುಳಾದಿಗಳು ಇಂದು ಕರ್ನಾಟಕದ ಸಂಗೀತ ಪದ್ಧತಿಯ ತಳಹದಿಯಾಗಿವೆ. ಅದಕ್ಕಾಗಿ ಅವರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕರೆಯುತ್ತಾರೆ. ಅವರ ಹಾಡುಗಳು ಕೇವಲ ಭಕ್ತಿಗಷ್ಟೇ ಸೀಮಿತವಾಗಿಲ್ಲ. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲೇಬೇಡಿ ಎನ್ನುವ ಮೂಲಕ ಜೀವನದ ಮೌಲ್ಯವನ್ನು, ಆಚಾರವಿಲ್ಲದ ನಾಲಿಗೆ ಎನ್ನುವ ಮೂಲಕ ಸಮಾಜದ ಕಪಟತನವನ್ನು ಅವರು ಪ್ರಶ್ನಿಸಿದರು. ಇದೇ ಚಳವಳಿಯ ಮತ್ತೊಬ್ಬ ಮಹಾನ್ ಸಂತ ಕನಕದಾಸರು. ಕುರುಬ ಸಮುದಾಯದಲ್ಲಿ ಹುಟ್ಟಿದ ಕನಕದಾಸರು ಸಮಾಜದ ಜಾತಿ ತಾರತಮ್ಯಕ್ಕೆ ನೇರವಾಗಿ ಮುಖಾಮುಖಿಯಾದವರು. ಉಡುಪಿಯ ಕೃಷ್ಣ ದೇವಸ್ಥಾನದಲ್ಲಿ ಅವರಿಗೆ ಪ್ರವೇಶ ನಿರಾಕರಿಸಿದಾಗ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಎಂದು ಅವರು ಹಾಡಿದರು. ಆಗ ಕೃಷ್ಣನ ಮೂರ್ತಿಯೇ ಪಶ್ಚಿಮಕ್ಕೆ ತಿರುಗಿ ಗೋಡೆಯ ಕಿಂಡಿಯ ಮೂಲಕ ಕನಕನಿಗೆ ದರ್ಶನ ಕೊಟ್ಟಿತು ಎಂಬ ಪವಾಡದ ಕಥೆಯೂ ಇದೆ. ಕೇವಲ ಕಥೆಯಲ್ಲ, ಅದು ಭಕ್ತಿಯ ಜಾತಿ ಇಲ್ಲ ಎಂಬುದರ ಸಂಕೇತ. ಆ ಕಿಂಡಿಯೇ ಇಂದಿನ ಕನಕನ ಕಿಂಡಿ. ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಜಗನ್ನಾಥದಾಸರು ಹೀಗೆ ಅನೇಕ ಹರಿದಾಸರು ಕನ್ನಡ ಸಾಹಿತ್ಯಕ್ಕೆ, ಸಂಗೀತಕ್ಕೆ ಮತ್ತು ಸಾಮಾಜಿಕ ಚಿಂತನೆಗೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.